ಬರದಿದ್ದವ್ರಿಗೆ ಕೂಡ ಕನ್ನಡ ಒಂದು ಕಲಿಸಿದ್ದೀನಲ್ಲ ಅಂತ ಸಮಾಧಾನ ಆಗುವಂತ ಅಂತ ಹೇಳಲಿಕ್ಕೆ ನಾನು ಇವತ್ತು ನನಗೊಂದು ಅತ್ಯಂತ ಖುಷಿಯ ಸಂದರ್ಭ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ನಾನು ಬಹುಶಃ ಎಲ್ಲರಿಗೂ ಕೂಡ ನನ್ನ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಿಕೊಂಡು ಬಹುಶಃ ನಮ್ಮ ಸ್ಪೀಕರ್ ಕಚೇರಿಯ ನಮ್ಮ ಸೆಕ್ರೆಟರಿಯೇಟ್ ಮತ್ತು ಎಲ್ಲ ಸ್ಟಾಫ್ಗಳು ಬಹುಶಃ ನಮ್ಮ ದೇಶದಲ್ಲಿ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಇರುವಂಥ ಸೆಕ್ರೆಟರಿ ಮತ್ತು ಎಲ್ಲ ನಮ್ಮ ಸ್ಟಾಫ್ಗಳು ಸಂಪೂರ್ಣವಾಗಿ ಒಂದು ಅತ್ಯುತ್ತಮ ಬದ್ಧತೆಯ ಪ್ರಾಮಾಣಿಕತೆಯ ಸ್ಟಾಫ್ ಅಂತ ಹೇಳಿ ನನ್ನ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದೇ ಕೆಲಸ 2 ಗಂಟೆ ಯಾಕೆಂತ ಹೇಳಿದರೆ ನೀವು ಹೇಳ್ತೀರಿ 1 ಗಂಟೆ ತನಕ 2 ಗಂಟೆ ಮಾಡಿದ್ರಿ ಅಂತೇಳಿ ಕಷ್ಟ ಯಾರಿಗೆ ಗೊತ್ತುಂಟು. ಎಲ್ಲಕ್ಕಿಂತ ಜಾಸ್ತಿ ಸಮಸ್ಯೆ ನಮ್ಮ ಅಧಿಕಾರಿ ವರ್ಗದವರು ಮತ್ತು ಸಿಬ್ಬಂದಿ ವರ್ಗದವ್ರಿಗೆ. ಯಾಕೆ 2 ಗಂಟೆ ನಡೆಸಿದ ನಂತರ 1 ಗಂಟೆ ಮತ್ತೆ 1 ಗಂಟೆ ಕೂತ್ಕೊಂಡು ಮರುದಿನದ ಎಜೆಂಡಾ ನಿರ್ಮಾಣ ಮಾಡಬೇಕು. ಎಜೆಂಡಾ ತಯಾರಾದ ನಂತರ ಯಾಕೆ ಕಾಲಿಂಗ್ ಅಟೆನ್ಷನ್ ಆಗಬೇಕು ಇದನ್ನಾಗಬೇಕು ತಯಾರಾದ ನಂತರ ಅದು ಪ್ರಿಂಟಿಂಗ್ ಹೋಗೋ ಪ್ರಿಂಟಿಂಗ್ನವ್ರು ಕಾಯ್ತಾ ಇರ್ತಾರೆ. ಪ್ರಿಂಟಿಂಗ್ ಆದ ನಂತರ ಪಾಪ ಅದನ್ನು ತಗೊಂಡೋಗಿ ಎಲ್ಲ ಶಾಸಕರ ರೂಮ್ಗಳಿಗೆ ಹಾಕ್ಲಿಕ್ಕೆ ಅಂತ ಸಿಬ್ಬಂದಿ ವರ್ಗ ಬೆಳಿಗ್ಗೆ ತನಕ ಹೋಗಿ ಕೂಡ ಅದನ್ನು ಹಾಕುವಂಥ ಕೆಲಸ ಮಾಡ್ತಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಅಪಸ್ವರ ಎತ್ತಲಿಲ್ಲ. ಇದೆ ಸಂಪೂರ್ಣವಾದ ನಮ್ಮ ಏನು ಯೋಜನೆ ಇದೆ ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಲಿಕ್ಕೆ ಆ ನಮ್ಮ ವರ್ಕಿಂಗ್ ಟೀಮ್ ಸಂಪೂರ್ಣವಾದ ಸಹಕಾರ ಕೊಟ್ಟಿದೆ. ಸಭಾಧ್ಯಕ್ಷ ನಾವು ಇಂಟರ್ನ್ಯಾಷನಲ್ CPI ಕಾನ್ಫರೆನ್ಸ್ ಮಾಡಿದ್ದೆವು. ಆ ಒಂದು ಕಾನ್ಫರೆನ್ಸ್ ಅದು ನಮ್ಮ ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟು ಪ್ರತಿಪಕ್ಷ ನಾಯಕರು ಸಹಕಾರ ಕೊಟ್ಟು ಒಂದು ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸಂಪೂರ್ಣ ಕೆಲಸ ಮಾಡಿದ ಕಾರಣ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಮನ್ವೆಲ್ತ್ನ ಈ ಪಾರ್ಲಿಮೆಂಟರಿ ಅಫೇರ್ ನಮ್ಮ ಸ್ಪೀಕರ್ಸ್ ಕಾನ್ಫರೆನ್ಸ್ ಆದಾಗ ನಮ್ಮ ಸೆಕ್ರೆಟರಿ ಜನರಲ್ ಲಂಡನ್ನವರು ಮತ್ತು ಅಧ್ಯಕ್ಷ ಸೌತ್ ಆಫ್ರಿಕಾದವರು ಅವರು ಕೂಡ ಆ ಬೋರ್ಡ್ಸಲ್ಲಿ ಇಂಡಿಯಾ ದೇಶದ ಕರ್ನಾಟಕ ಬೆಂಗಳೂರು ಆದಂಥ ಬಗ್ಗೆ ಬಹಳಷ್ಟು ಇವತ್ತು ಅದರ ಬಗ್ಗೆ ಅಲ್ಲಿ ಮಾತನಾಡಿದರು, ಹೊಗಳಿದ್ರು. ಅಷ್ಟು ಮಾತ್ರ ಅಲ್ಲ, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ನಾನು ಕೂಡ ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ. ಬಹುಶಃ ಲೋಕಸಭಾ ಸ್ಪೀಕರ್ ಆಗಿ ನಾನು ಕರ್ನಾಟಕದ ಒಬ್ಬ ಯುವಕನಾಗಿ ಕೂಡ ಬಹುಶಃ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಯಾವುದೆಲ್ಲ ಕಮಿಟಿ ನ್ಯಾಷನಲ್ ಲೆವೆಲ್ ಕಮಿಟಿ ಆಯ್ತಾ ಆ ಎಲ್ಲ ಕಮಿಟಿಯಲ್ಲಿ ನಾನು ಬಹುಶಃ ಹಾಕಿಕೊಟ್ಟದ್ದು ಮಾತ್ರ ಅಲ್ಲ, ಯಾವ್ದು ನಾನು ಕರ್ನಾಟಕದಲ್ಲಿ 23 ವರ್ಷ ನಮ್ಗೆ ಅವಕಾಶ ಆಗಲಿಲ್ಲ CPI ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಹೇಳಿದಾಗ ತತ್ಕ್ಷಣ ಕೇಳಲಿಕ್ಕೆ ನಾವು ಒಪ್ಪಿಗೆ ನಮ್ಗೆ ಕೊಡೋಂಥ ಕೆಲಸ ಇವತ್ತಾಯಿತು. ಯಾವುದು ನಾನು ಹೋದಂಥ ಸಂದರ್ಭದಲ್ಲಿ ಎಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟು ಏನೆಲ್ಲ ಕೆಲಸ ಆಗಬೇಕಾ ತತ್ಕ್ಷಣ ಮಾಡಿಕೊಳ್ಳೋ ವ್ಯವಸ್ಥೆ ಕೂಡ ಇವತ್ತು ಲೋಕ ಸ್ಪೀಕರ್ ಇವತ್ತು ಮಾಡಿ ಅವರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ಈ ದೇಶದ ಬೇರೆ ಬೇರೆ ರಾಜ್ಯದ ಎಲ್ಲ ಸ್ಪೀಕರ್ ಒಂದು ಸೋದರ ರೀತಿಯಲ್ಲಿ ಆಗಿಂದಾಗೆ ಭೇಟಿ ಮಾಡಿಕೊಂಡು ಚರ್ಚೆ ಮಾಡಿಕೊಂಡು ಯಾವ ಏನು ಮಾಡಬೇಕಂತೇಳಿ ಆ ಒಂದು ಕೂಡ ನಮಗೆ ಇವತ್ತು ಸಹಕಾರ ಇವತ್ತು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಒಂದು ಅವಕಾಶನ ಇವತ್ತು ನಾನು ಪಡೆದುಕೊಂಡು ಬಹುಶಃ ಈ ಒಂದು ಆ ಒಂದು 3 ವರ್ಷದ ಏನು ಕಾಲಘಟ್ಟದ ನಾವೇನು ಇವತ್ತು ಕೆಲಸ ಮಾಡಿದ್ದೇವ ಅದು ಖಂಡಿತವಾಗಿಯೂ ನಾನು ಶಾಶ್ವತವಾಗಿ ಜೀವನ ಪೂರ್ತಿ ಅದನ್ನು ನೆನಪಿಟ್ಟುಕೊಳ್ಳುವಂತಹ ಒಂದು ಕಾಲಘಟ್ಟ ಅಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಬಹುಶಃ ಎಲ್ಲ ನಮ್ಮ ಶಾಸಕ ಮಿತ್ರರಿಗೆ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಮಾರ್ಷಲ್ಗಿಂದ ಹಿಡಿದು ತನಮಟ್ಟದ ಸ್ವೀಪರ್ ತನಕ ಕೂಡ ಬಹುಶಃ ಗುರುತಿಸಿಕೊಂಡು ಅವರಿಗೆ ನನ್ನ ವಿಶೇಷವಾದ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆ ನಾನು ಇವತ್ತು ಸಲ್ಲಿಸುತ್ತಾ ನಾನು ಎಲ್ಲ ಶಾಸಕರ ಪರವಾಗಿ ಕೇಳಿದಿಷ್ಟೇ, ಎಷ್ಟು ತಮಗೆ ಶಾಸಕರನ್ನು ವಿದೇಶಕ್ಕೆ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಷ್ಟು ತಾವು ಕರ್ಕೊಂಡು ಹೋಗ್ಬೇಕಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ನಾನು ಬಹುಶಃ ಮುಖ್ಯಮಂತ್ರಿ ಅವತ್ತು ಸಿದ್ದರಾಮಯ್ಯ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಎಷ್ಟು ಜನರು ನಾವು ಕೇಳಿಕೊಂಡ್ರು ಕೂಡ ಅವರು ಒಪ್ಪಿಕೊಟ್ಟಿದ್ದಾರೆ. ಯಾಕೆಂತ ಹೇಳಿದರೆ ಪ್ರತಿಯೊಂದು ಸಂದರ್ಭದಲ್ಲಿ ಹೋದಾಗ ಅವ್ರಿಗೆ ಎಕ್ಸ್ಪೋಜರ್ ಆಗ್ತದೆ. ಎಕ್ಸ್ಪೋಜರ್ ಆಗಿ ಬಂದು ಕನಿಷ್ಠ 4 ಒಳ್ಳೆ ಉತ್ತಮವಾದ ಕೆಲಸಗಾರಗಳಲ್ಲಿ ಒಂದನ್ನಾದರೂ ಕೂಡ ಬಂದು ಈ ರಾಜ್ಯದಲ್ಲಿ ಮತ್ತು ಅವ್ರ ಕ್ಷೇತ್ರದಲ್ಲಿ ಅದನ್ನು ನಿರ್ಮಾಣ ಖಂಡಿತವಾಗಿ ಇವತ್ತು ಮಾಡುವಂಥ ಅವಕಾಶ ಇವತ್ತು ಆಗ್ತದೆ. ನಾನು ಕೂಡ ಒಂದು ಪ್ರದೇಶ ಹೋದಾಗ ಅಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರ್ ಇತ್ತು, ಭಾಳ ಚೆನ್ನಾಗಿತ್ತು. ನಾನು ಬಂದು ಏನು ಮಾಡಬೇಕು ನನ್ನ ಆಸ್ಪತ್ರೆ ಮಾಡಿದಾಗ ಬಿಲ್ಡಿಂಗ್ ಕಟ್ಟೋ ಬದಲು ನಾವೊಂದು ರಿಹ್ಯಾಬ್ ಸೆಂಟರ್ ನಾನು ಅಲ್ಲಿ ಪ್ರಾರಂಭ ಮಾಡಿದೆ ತಾಲೂಕು ಮಟ್ಟದಲ್ಲಿ. ಅದು ಯಾಕೆ ಅಲ್ಲಿ ಹೋದಾಗ ಒಂದೊಂದು ನಮ್ಗೆ ನೋಡಲಿಕ್ಕೆ ಸಿಗ್ತದೆ. ಆ ಒಂದೊಂದು ಪ್ರದೇಶದಲ್ಲಿ ಇವತ್ತು ಬೀಚ್ ಪ್ರದೇಶದಲ್ಲಿ ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು ಆದ ಕಾರಣ ನಮಗೆ ಒಂದು ಎಕ್ಸ್ಪೋಜರ್ ಮಾಹಿತಿ ಬರ್ತದೆ, ಇದು ಸಮಾಜಕ್ಕೆ ರಾಜ್ಯಕ್ಕೆ ಕೊಡಿದ್ದು ಪ್ರಯೋಜನ ಆಗ್ತದೆ. ಆದ ಕಾರಣ ಬಹುಶಃ ತಾವು ಕೂಡ ಈ ಒಂದು ಅವಕಾಶ ಶಾಸಕರ ಜೊತೆ ಹೋಗುವಂಥ ಅವಕಾಶಕ್ಕೆ ತಾವು ಕೂಡ ನೇತೃತ್ವ ವಹಿಸಬೇಕು. ಮತ್ತು ನೀವು ಹೋಗುವ ಶಾಸಕರು ಮಾತ್ರ ಅಲ್ಲ ಮಂತ್ರಿಗಳು ಕೂಡ ಸೇರಿಸಿ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ರಿಕ್ವೆಸ್ಟ್ ಮಾಡುವಂಥ. ಆದ ಕಾರಣ ಬಹುಶಃ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮಾಧ್ಯಮದ ಮಿತ್ರರು ಕೂಡ ಎಲ್ಲ ಉತ್ತಮವಾದ ಕೆಲಸಗಳಿಗೆ ತನ್ನ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಬಹುಶಃ ಅವರು ನಮ್ಮ ಸಲಹೆ ಸೂಚನೆ ಕೂಡ ಆಗಿಂದಾಗಿ ಕೊಟ್ಟಿದ್ದಾರೆ. ಆ ಮಾಧ್ಯಮ ಮಿತ್ರರಿಗೆ ಎಲ್ಲ ನಮ್ಮ ರಾಜ್ಯ ಸರ್ಕಾರದ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಗೆ ನಮ್ಮ ಇಲ್ಲಿ ಕೆಲಸ ಮಾಡುವಂಥ ನಮ್ಮ ಈ ಎಲ್ಲ
ಸಿಂಬದಿ ವರ್ಗದವರಿಗೂ ಕೂಡ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಬಹುಶಃ ತಾವು ಮತ್ತೊಮ್ಮೆ ಈ ಒಂದು ರಾಜ್ಯದ ಆ ಒಂದು ಸ್ಪೀಕರ್ ಆಗಿ ಸರ್ವರ ಪ್ರೀತಿಗೆ ಪಾತ್ರರಾಗುವಂತಹ ಒಂದು ವ್ಯಕ್ತಿ ಎಲ್ಲರಿಗೂ ಕೂಡ ಇವತ್ತು ಬರಲಿ ಮತ್ತು ಹೊಸ ಶಾಸಕರಿಗೆ ತಾವೆಲ್ಲರಿಗೂ ಹೆಚ್ಚಿನ ಅವಕಾಶ ತಾವು ಖಂಡಿತವಾಗಿ ಕೊಡ್ತೀರೆಂಬ ವಿಶ್ವಾಸ ಕೂಡ ನನಗೆ ಇವತ್ತು ಇದೆ. 1 ಗಂಟೆ 2 ಗಂಟೆ ತನಕ ನಾನು ಯಾಕೆಂತ ಹೇಳಿದರೆ ಎಲ್ಲರೂ ಕೂಡ ಕಾಲಿಂಗ್ ಅಟೆನ್ಷನ್ ಕೊಡ್ತಾರೆ, 0 ಅವರ್ ಕೊಡ್ತಾರೆ. ಕನಿಷ್ಠ ಒಂದು ಶಾಸಕರಿಗೆ ಬಂದು ನೀವು ಶಾಸಕರಿಗೆ 100 ಕೋಟಿ 10 ಕೋಟಿ ಕೊಡೋದಕ್ಕಿಂತ ಜಾಸ್ತಿ ಏನಂತ ಹೇಳಿದರೆ ಆ ಶಾಸಕರಿಗೆ ಅವರ ಕ್ಷೇತ್ರದ ಜನರ ಪರವಾಗಿ ಕ್ಷೇತ್ರದ ಅಭಿವೃದ್ಧಿ ಪರವಾಗಿ ಎದ್ದು 4 ಮಾತಾಡುವಂಥ ಅವಕಾಶ ಸಿಕ್ಕಿದ್ರೆ ಅದು ಎಷ್ಟೋ ಕೋಟಿಗಿಂತ ದೊಡ್ಡ ಗ್ರಾಂಟ್ ಅವರಿಗೆ ಆಗಿ ಬಿಡ್ತದೆ. ಯಾಕಂದ್ರೆ ಜನರ ಮುಂದೆ ಹೇಳಲಿಕ್ಕೆ ಆಗ್ತದೆ, ಮಾಧ್ಯಮದಲ್ಲಿ ಬರ್ತದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತದೆ. ಹೊಸ ಶಾಸಕರೆಲ್ಲ ಬಂದು ಅವ್ರು ಸಂಜೆ ತನಕ ಕೂತು ನಾವು ಬಹುಶಃ ಹಿರಿಯರೆಲ್ಲ ಗಂಟೆಗಟ್ಟಲೆ ಮಾತಾಡ್ತಾರೆ ಬೆಳಿಗ್ಗೆಯಿಂದ ಸಂಜೆ ತನಕ. ಎದ್ದು ಹೋದರೆ ಮತ್ತೆ ಯಾರು ಹೊಸೊಬ್ಬ ಶಾಸಕ ಆಸಕ್ತಿ ಇರ್ತದೆ, ನಾವು ಯಾಕೆ ಸದನ ಹೋಗಬೇಕು, ನಮಗೆ ಅವಕಾಶಕ್ಕೆ ಭಾವನೆ ಬರ್ತದೆ. ಯಾರೆಲ್ಲ ಕಾಲಿಂಗ್ ಅಟೆನ್ಷನ್ 60 70 ಕೊಟ್ಟಿದ್ರು ಕೂಡ ಅವರೆಲ್ಲ ಕೂತ್ಕೊಳಿಸಿ ಎಷ್ಟು ಹೊತ್ತಾದರೂ ಕೂಡ ನಾವು ಕೊಡುವಂಥ ಅವಕಾಶ ಅಂತ ಹೇಳಿದರೆ ನಾವು ಬಂದದ್ದಕ್ಕೆ ಗೆದ್ದದಕ್ಕೆ ಒಂದು ಅವಕಾಶ ಸಿಕ್ಬೇಕಂತ ಹೇಳಿ ಕೂಡ ಮಾಡಿಕೊಟ್ಟಂಥ ಅವಕಾಶ ಅಂತ ಹೇಳಲಿಕ್ಕೆ ಅದು ನಮಗೆಲ್ಲ ಕಷ್ಟ ಆಗಿರ್ಬೋದು. ಆದರೆ ಅವರಿಗೊಂದು ಅವಕಾಶ ಸಿಕ್ಕಿದೆ ಅಂತೆಲ್ಲ ನನಗೆ ಅತ್ಯಂತ ನಮಗೆ ಸಮಾಧಾನ ಆಗ್ತದೆ. ಆದ ಕಾರಣ ಎಲ್ಲ ಹೊಸಬರಿಗೆ ವಿಷಯ ತಮ್ಮ ಅವಕಾಶ ಹೊಸಬರಿಗೆ ತಮ್ಮ ವಿಷಯ ಪ್ರೋತ್ಸಾಹ ಖಂಡಿತವಾಗಿ ಇವತ್ತು ಇರ್ತದೆ ಎಂಬ ವಿಶ್ವಾಸ ಇಟ್ಟುಕೊಳ್ತಾ ನಾವೆಲ್ಲರೂ ಕೂಡ ನಾವು ಆಡಳಿತ ಪಕ್ಷ ಇರಲಿ ಪ್ರತಿಪಕ್ಷ ಇರಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಖಂಡಿತವಾಗಿ ನಾವು ಇರ್ತೇವೆ ಅಂತ ಹೇಳಿಕೊಂಡು ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಭೆಯಲ್ಲಿ ಒಂದು ಅಧಿವೇಶನ ಇರಲಿ, ಏನು ಇವತ್ತು ರಾಷ್ಟ್ರ ಮಟ್ಟದ ಗೌರವದಲ್ಲಿ ನಂಬರ್ 1ನೇ ಸ್ಥಾನದಲ್ಲಿದೆ, ಅದಕ್ಕಿಂತ ದೊಡ್ಡ ಗೌರವಕ್ಕೆ ಪಾತ್ರರಾಗಲಿಕ್ಕೆ ನಮ್ಮೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳಿಕೊಳ್ತಾ ನಿಮ್ಮೆಲ್ಲರ ಸಹಕಾರ ಅಂತ ಕೇಳಿಕೊಂಡು ಮತ್ತೊಮ್ಮೆ ಇಡೀ ನನ್ನ ಸದನಕ್ಕೆ ಮತ್ತು ಹೆಚ್ಚಾಗಿ ಬಹುಶಃ ನಮ್ಮ ರಾಷ್ಟ್ರ ಮತ್ತು ರಾಜ್ಯ ನಾಯಕರಿಗೆ ಮತ್ತು ಎಲ್ಲ ಜಾಸ್ತಿಯಾಗಿ ನನ್ನ ಕ್ಷೇತ್ರದ ಮತದಾರರಿಗೆ ಮತ್ತು ಬೂತ್ನಲ್ಲಿ ನನ್ನ ಪರ ಕೆಲಸ ಮಾಡೋ ಕಾರ್ಯಕರ್ತ ಮಿತ್ರರಿಗೆ ಮತ್ತು ಜನರಿಗೆ ನನ್ನ ಪ್ರೀತಿಪೂರ್ವಕತೆ ನಾನು ಸಭೆಯನ್ನು ಸಲ್ಲಿಸಿ ಮತ್ತೊಮ್ಮೆ ನಿಮಗೆ ಶುಭಾಶಯ ಕೋರ್ತೇವೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.